ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್ ನೀವೆಲ್ಲಿಂದ ಬಂದಿರೋದು? ಏನು ಬೆಂಗಳೂರಿಂದಾನೆ. ಎಲ್ಲ ಹೀರೋಗಳದ್ದು ಮೂವಿಗಳು ಬರ್ತಾ ಇರುತ್ತೆ. ಅರೆ ನಮ್ಮ ಬಾಸ್ ಮೂವಿ ಬರಲ್ಲ ಅಂದ್ಬಿಟ್ಟು ತುಂಬ ಬೇಜಾರಿದೆ. ಏನು ಮಾಡೋಕ್ಕಾಗಲ್ಲ. ಇಷ್ಟು ದಿವಸ ಫ್ಯಾನ್ ಆಗಿದ್ವಿ, ಈ ದಿವಸದಿಂದ ನಾವೆಲ್ಲರೂ ಭಕ್ತರಾಗಿದ್ದೀವಿ. ಬಾಸು ದೇವರಾಗಿದ್ದಾರೆ, ನಾವೆಲ್ಲ ಭಕ್ತ ಆಗಿದ್ದೀವಿ. ಅವ್ರು ಏನು ಹೇಳಿದ್ದಾರೆ ಎಲ್ಲರಿಗೂ ಒಳ್ಳೇದು ಬಯಸಿ ಅಂತ. ಇಲ್ಲಿರೋ ಎಲ್ಲ ಫ್ಯಾನ್ಸೂ ಎಲ್ಲರೂ ಒಳ್ಳೇದೇ ಬಯಸ್ತಾರೆ. ಆದರೆ ಬೆಳಗ್ಗೆ ತುಂಬ ಬೇಜಾರಾಯಿತು, ಯಾಕಂದರೆ ಎಲ್ಲರೂ ಬಂದು ವೆಯ್ಟ್ ಮಾಡ್ತಾಯಿದ್ರು. ದೂರದಿಂದ ಬಂದು ಎಷ್ಟೊಲ್ಲಿ ಜನ ವಾಪಸ್ ಕೂಡ ಹೋದರು. ಒಂಚೂರು ಬೇಗ ಬಿಟ್ಟಿದ್ದಿದ್ರೆ ಎಲ್ಲರಿಗೂ ಒಳ್ಳೇದಾಗ್ತಿತ್ತು, ಎಲ್ಲರೂ ನೋಡೋಕ್ಕೆ ಅವಕಾಶ ಸಿಗ್ತಿತ್ತು. ಇವತ್ತು ಕಾಲೇಜ್ಗೆ ಹೋಗ್ಬೇಕಿತ್ತು ನಾನು, ಆದ್ರೂ ವೆಯ್ಟ್ ಮಾಡಿ ಮಾಡ್ತಾಯಿದ್ದೀನಿ. ಸಖತ್ ಬೇಜಾರಾಗುತ್ತೆ, ಏನು ಹೇಳೋಕ್ಕಾಗಲ್ಲ. ಯಾಕೆ ಕಣ್ಣಲ್ಲಿ ನೀರು? ಅಂದರೆ ಅವ್ರನ್ನ ನೋಡೋಕ್ಕಾಗ್ತಿಲ್ಲ ಅನ್ನೋ ನೋಡೋಕ್ಕಾಗ್ತಿಲ್ಲ ಒಂದು, ಮತ್ತು ಅವ್ರನ್ನ ನೋಡಬೇಕಿತ್ತು, ಒಂದು ಸತಿನಾದ್ರು ನಾವು ನೋಡಬೇಕಿತ್ತು. ಅವ್ರು ಇವತ್ತು ಬಿಟ್ಟೋಗಿದ್ದ ದಿವಸ ನಾನು ನೋಡಿದ್ದು. ಸಖತ್ ಬೇಜಾರಿದೆ. ಕಾಲೇಜಾ? ಹೌದು, ಕಾಲೇಜು. ನಾನು 8th ಸರ್ರು ನಮ್ಮನ್ನೆಲ್ಲ ಬಿಟ್ಟೋಗಿದ್ದು. ಸಖತ್ ಮಿಸ್ ಮಾಡ್ತಾ ಇದ್ದೀವಿ ಎಲ್ಲರೂ. ಯಾಕೆ ಅಷ್ಟೊಂದು ಇಷ್ಟ ಅಪ್ಪು ಅವ್ರಂದ್ರೆ ಅಂತ? ಅವರು ಮಾಡ್ತಿದ್ದಿದ್ದು ಹೆಲ್ಪು. ಅವರು ಒಬ್ರಿಗೂ ಬೇರೆ ಫಿಲಮ್ ಹೀರೋಸ್ಗಾಗಲಿ ಅಥವಾ ಅವ್ರ ಫ್ಯಾನ್ಸಿಗಾಗಲಿ ಯಾವತ್ತೂ ಕೆಟ್ಟದ್ದು ಬಯಸಿದವರಲ್ಲ. ಪ್ರತಿಯೊಬ್ಬರಿಗೂ ಒಳ್ಳೇದೇ ಬಯಸ್ತಾ ಇದ್ದಂಥ ಸ್ಟಾರ್ ಅಂದರೆ ಅಪ್ಪು ಬಾಸು. ಅದಕ್ಕೋಸ್ಕರ ತುಂಬ ಇಷ್ಟ ಅವ್ರು ಕಂಡ್ರೆ, ಏನು ಹೇಳೋಕ್ಕಾಗಲ್ಲ. ಯಾವ ಸಿನಿಮಾ ತುಂಬ ಇಷ್ಟ? ಎಲ್ಲ ಇಷ್ಟ. ಜಾಕಿ ಅಂತೂ ಫುಲ್ ಇಷ್ಟ. ಅವ್ರು ಮಾಡಿದ ಯಾವ ಮೂವಿ ಇಷ್ಟ ಇಲ್ಲ ಅಂತ ಯಾರೂ ಹೇಳಲ್ಲ, ಯಾಕಂದರೆ ಅಷ್ಟು ಎಲ್ಲರಿಗೂ ಒಂದು ಸೊಸೈಟಿಗೆ ಒಂದು ಇನ್ಫಾರ್ಮೇಷನ್ ಕೊಡೋ ಅಂಥ ಮೂವಿನೇ ಮಾಡ್ತಾ ಇದ್ದಿದ್ದು ನಮ್ಮ ಬಾಸು. ಹಂಗಾಗಿ ಎಲ್ಲ ಇಷ್ಟ. ಪಟಾಕಿ ಯಾರದೇ ಆಗಿರಲಿ, ಹಚ್ಚೋರು ನಾವಾಗಿರ್ಬೇಕು. ನಮ್ಮ ಬದುಕಲ್ಲೂ ದೀಪಾವಳಿ ಬಂದೇ ಬರುತ್ತೆ ಅಷ್ಟೇ. ನಿಮ್ಮ ಕಣ್ಣೀರಲ್ಲಿ ಅವ್ರು ಯಾವತ್ತಿಗೂ ಇರ್ತಾರೆ, ಯಾಕಂದರೆ ಎಲ್ಲರೂ ನೆನೆಯೋಕ್ಕಾಗಲ್ಲ. ಈ ಥರ ಯೋಗ್ಯತೆ ಇದ್ದವರನ್ನ ಮಾತ್ರ ಈ ಥರ ನೆನೆಯೋದಕ್ಕೆ ಸಾಧ್ಯ. ಸರ್ ಎಲ್ಲಿಂದ ಬಂದಿದ್ದೀರಾ? ಏನು ಅವರು ಎಲ್ಲರಿಗೂ ಸಹಾಯ ಮಾಡಿ ಒಳ್ಳೆಯದು ಇದು ಮಾಡಿದ್ದಾರೆ ಎಲ್ಲರಿಗೂ ಅನುಕೂಲ. ಬಟ್ ನಾವು ಏನು ಮಾತಾಡೋಕ್ಕಾಯ್ತಲ್ಲ ಮೇಡಮ್, ಅವರಿಲ್ಲ ಅಂದ್ಬಿಟ್ಟು ತುಂಬ ಬೇಜಾರಾಗುತ್ತೆ. ದಯವಿಟ್ಟು ನಾನೇನು ಮಾತಾಡೋಕ್ಕಾಯ್ತಾ ಇಲ್ಲ, ಬೇರೆ ಮಾಡಿ. ನಾವು ಮೈಸೂರಿಂದ ಬಂದಿರೋದು. ಬಟ್ ಏನಕ್ಕೆಂದರೆ ಅಪ್ಪು ಬಾಸ್ ನಾವು ಯಾವಾಗ ಕಳ್ಕೊಂಡು ಅವತ್ತಿಂದ ಇಲ್ಲಿವರೆಗೂ ಅವ್ರನ್ನ ನಾವು ಮೀಟ್ ಮಾಡೋಕ್ಕಾಗಲಿಲ್ಲ. ಬಟ್ ಇವತ್ತು ರಾತ್ರಿ ನಾವು 12 ಗಂಟೆಗೆ ಇಲ್ಲೇ ಬೆಂಗಳೂರಿಗೆ ಬಂದಿದ್ದು. 12 ಗಂಟೆ ರಾತ್ರಿಯಿಂದ ವೆಯ್ಟ್ ಮಾಡ್ತಿದ್ವಿ ಅವ್ರು ನೋಡೋಕ್ಕೋಸ್ಕರ ಅಂದ್ಬಿಟ್ಟು. ಬಟ್ ಅವರು ಸೆಕ್ಯೂರಿಟಿ ಅವರು ನಮ್ಮನ್ನು ಇಲ್ಲಿ ಒಳಗಡೆ ಬಿಡಲಿಲ್ಲ. ಅಂದರೆ ನಾವು ಅವರು ಟೈಮಿಂಗ್ಸ್ ಮೇಡಮ್ ಇವತ್ತಾರ ಅವರು ಟೈಮಿಂಗ್ಸ್ ಇದು ಮಾಡಿಬಿಟ್ಟು ಬಂದ ಭಕ್ತಾದಿಗಳಿಗೆ ಇವತ್ತಾರ ಸ್ವಲ್ಪ ಚಾನ್ಸ್ ಕೊಡಬೇಕು ಮೇಡಮ್. ಅದರಿಂದ ಅವ್ರನ್ನ ನಾವು ಎಷ್ಟೊಂದು ಮಿಸ್ ಮಾಡ್ಕೊಂಡಿದ್ದೀವಿ ಗೊತ್ತಾ. ಸರಿ ಸರ್, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದು ಅಭಿಮಾನಿಗಳು ಹೇಳ್ತಿರುವಂಥದ್ದು. ನಾವು ಅವರನ್ನು ಈಗ ಒಬ್ಬ ಫ್ಯಾನ್ಸ್ ಆಗಿ ನೋಡ್ತಾ ಇಲ್ಲ, ಭಕ್ತರಾಗಿ ಅವರನ್ನು ಇವತ್ತು ಆರಾಧಿಸ್ತಿದ್ದೀವಿ ಅನ್ನೋ ಒಂದು ಮಾತನ್ನು ಅಭಿಮಾನಿಗಳು ಹೇಳ್ತಿರುವಂಥದ್ದು. ಇನ್ನೇನು 9:30ಕ್ಕೆ ಅವರ ಕುಟುಂಬದವರು ಬಂದು ಇಲ್ಲಿ ಸಮಾಧಿಗೆ ಪೂಜೆಯನ್ನು ಸಲ್ಲಿಸ್ತಿರುವಂಥದ್ದು. ಶಿವಣ್ಣ ಕೂಡ ಬರ್ತಿದ್ದಾರೆ, ಜೊತೆಗೆ ಅಶ್ವಿನಿ, ಪುನೀತ್ ರಾಜ್ಕುಮಾರ್, ರಾಘಣ್ಣ ಎಲ್ಲರೂ ಇಡೀ ದೊಡ್ಡಮನೆ ಕುಟುಂಬ ಬಂದು ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಿದ್ದಾರೆ. ಜೊತೆಗೆ ಅಭಿಮಾನಿಗಳು ಕೂಡ ಇವತ್ತು ಒಂದಷ್ಟು ರಕ್ತದಾನ, ನೇತ್ರದಾನ, ಜೊತೆಗೆ ಅನ್ನದಾನವನ್ನು ಕೂಡ ಇವತ್ತು ಆಯೋಜನೆ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಅಪ್ಪು ಅವರನ್ನು ಯಾವತ್ತಿಗೂ ಕೂಡ ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವರು ಕರ್ನಾಟಕ ರತ್ನವನ್ನು ಪಡೆದ ಬೆಟ್ಟದ ಹೂವು. ಆ ಒಂದು ಹೂವಿಗೆ ಯಾವತ್ತೂ ಕೂಡ ಒಂದು ಒಂದು ಲೈಕ್ ಬಾಡುವಂಥದ್ದು ಇದಿಲ್ಲ ಅನ್ನೋದೇ ಹೇಳ್ಬೋದು. ಯಾವತ್ತೂ ಕೂಡ ಆ ಬೆಟ್ಟದ ಹೂವು ಅರಳೇ ಇರುತ್ತೆ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.